ಕಾವೇರಿ ನಿವಾಸಕ್ಕೆ ನುಗ್ಗಲು ಶಾಸಕ ಮಹೇಶ್ ತೆಂಗಿನಕಾಯಿ ಮುಂದಾದ್ರು. ಕಾರಿನಲ್ಲಿ ಬಂದ್ರು, ಏಕಾಏಕಿಯಾಗಿ ನುಗ್ಗೋಕೆ ಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದ್ರು. ಇದು ಮುಖ್ಯಮಂತ್ರಿಗಳ ನಿವಾಸದ ಬಳಿ ಆಗಿರೋದು. ಕಾರಿನಲ್ಲಿ ಬಂದಂತ ಮಹೇಶ್ ತೆಂಗಿನಕಾಯಿ ನೇರವಾಗಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಒಳಗಡೆಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರು. ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಮಹೇಶ್ ತೆಂಗಿನಕಾಯಿ ಅವರು ಶಾಸಕರು, ಉಳಿದವರೆಲ್ಲ 5 ತಂಡಗಳಲ್ಲಿ ಬಂದಿದ್ರು. ಅದರಲ್ಲಿ ಈಗ ಶಾಸಕರೊಬ್ಬರು ಮಹೇಶ್ ತೆಂಗಿನಕಾಯಿ ಅವರು ಏಕಾಏಕಿಯಾಗಿ ಮುಖ್ಯಮಂತ್ರಿಗಳ ನಿವಾಸದ ಒಳಗಡೆಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರು. ಇಮ್ಮಿಡಿಯೇಟ್ ಆಗಿ ಅವರನ್ನ ಪೊಲೀಸರು ವಶಕ್ಕೆ ತಗೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಿಜೆಪಿಯ 5 ತಂಡಗಳು ಹೋಗಿ ಇವತ್ತು ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದು ಸಿಟಿ ರವಿ ಅವರ ಮಾತುಗಳು. ಕ್ಯಾಮರಾಮನ್ ಐದು ತಂಡಗಳು, ಒಂದು ಸುನಿಲ್ ಕುಮಾರ್, ಅರವಿಂದ್ ಬೆಲ್ಲದ್, ವಿಜೇಂದ್ರ, ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಇವರ ತಂಡಗಳಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ.